ನಾನು ಚಿಂಟು ಹೊರಟಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆಗೆ ಕೊಡಗಲ್ಲಿ. ನಾನು ಚಿಂಟು ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ. ತುಂಬ ಗಾಳಿ ಬೀಸ್ತಾ ಇದೆ. ಎಲ್ಲಿ ನೋಡಿದ್ರು ಸುತ್ತ ಹಸಿರು ಹಸಿರು ಹಸಿರು, ಗ್ರೀನ್, ಎವ್ರಿವೇರ್ ಗ್ರೀನರಿ. ಬಸ್ಸಲ್ಲಿ ಹೋಗೋದು ಒಂಥರ ತುಂಬ ಮಜವಾಗಿತ್ತು. ಆ ಕೂಲ್ ವೆದರಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರೋದು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರೋದು. ನಾವಿಬ್ಬರು ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಇಬ್ಬರೂ ಟ್ರಾವೆಲ್ ಮಾಡಿದ್ವಿ. ಎಲ್ಲಿ ನೋಡಿದ್ರೂ ಬರೀ ಕಾಫಿ ತೋಟಗಳು, ಪೆಪ್ಪರ್ ಗಿಡಗಳು, ಸಿಲ್ವರ್ ಮರಗಳು, ತುಂಬ ದೊಡ್ಡ ದೊಡ್ಡ ಎಸ್ಟೇಟ್ಗಳಿರುತ್ತೆ. ಎಲ್ಲಿ ನೋಡಿದ್ರು ಬರೀ ಬರೀ ಕಾಫಿ ಗಿಡಗಳು. ಅದು ನೋಡೋಕ್ಕೆ ಒಂದು ಖುಷಿ. ಟ್ರಾವೆಲ್ ಮಾಡ್ತಾ ಆ ಸುತ್ತಲ ಹಸಿರು ನೋಡಿಕೊಂಡು ಸ್ವಲ್ಪ ಹಾಗೆ ಕಿತ್ತಾಡ್ಕೊಂಡು ಮಾತಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟ್ರಾವೆಲ್ ಮಾಡಿದ್ವಿ. ನಾವು ಮನೆ ರೀಚ್ ಆದ್ವಿ ಫೈನಲಿ. ನೋಡಿ, ನಮ್ಮ ದೊಡ್ಡಮ್ಮ ಅವ್ರ ಮನೆ ಈ ಥರ ಇದೆ. ಸುತ್ತ ಹಸಿರು ತೋಟ, ಗಿಡಗಳು, ಹೂವಿನ ಗಿಡಗಳು, ತುಂಬ ದೊಡ್ಡ ಜಾಗ. ನೋಡೋಕ್ಕೆ ಒಂದು ಖುಷಿ. ಸ್ವಲ್ಪ ದಿನ ಇಂಥ ವಾತಾವರಣದಲ್ಲಿದ್ದಾಗ ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ಡ್ ಅನಿಸುತ್ತೆ. ವೆದರ್ ಚೇಂಜ್ ಆಗುತ್ತೆ. ಆ ಕೋಗಿಲೆ ಸದ್ದುಗಳು, ಸಣ್ಣ ಪುಟ್ಟ ಹುಳುಗಳದ್ದು ಸೌಂಡು, ಏನೋ ಒಂಥರ ತುಂಬ ಚೇಂಜಸ್ ಇದೆ ನಮ್ಮ ಎನ್ವೈರ್ನ್ಮೆಂಟ್ಗೂ. ಅಲ್ಲೇ ಇದ್ದಂತಹ ನಮ್ಮ ದೊಡ್ಡಮ್ಮನ ಮನೆ ಹತ್ರ ತುಂಬ ಆ್ಯಂಥೋರಿಯಂ ಗಿಡಗಳಿದ್ವು. ನನಗಂತೂ ಆ್ಯಂಥೋರಿಯಂ ಗಿಡಗಳು ಅಂದರೆ ತುಂಬ 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 ಇಷ್ಟ. ತುಂಬ ಡಿಫ್ರೆಂಟ್ ಕಲರ್ ಆ್ಯಂಥೋರಿಯಮ್ಸ್ ಎಲ್ಲ ಇತ್ತು. ರೆಡ್, ಆರೆಂಜ್, ಪಿಂಕ್, ತುಂಬ ಒಳ್ಳೊಳ್ಳೆ ಗಿಡಗಳಿತ್ತು. ಮತ್ತು ಇನ್ನೂ ಒಂದಷ್ಟು ಕಲರ್ಫುಲ್ ಫ್ಲವರ್ಸ್ ಇರೋವಂಥ ತುಂಬ ಗಿಡಗಳಿತ್ತು. ಅದೆಲ್ಲ ನೋಡೋಕ್ಕೆ ಒಂದು ಕೊಡಗಿನ ಕಡೆ ಎಲ್ಲ ತುಂಬ ಒಳ್ಳೊಳ್ಳೆ ಗಿಡಗಳು ಹಾಕಿರ್ತಾರೆ. ಪ್ರತಿಯೊಬ್ಬರು ಮನೆ ಮುಂದೆನೂ ಅಷ್ಟು ಕಲರ್ಫುಲ್ ಆಗಿರೋವಂಥ ಗಿಡಗಳಿರುತ್ತೆ. ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಗ್ಬಿಟ್ಟಿದ್ದಾನೆ. ಅವನಿಗಂತೂ ಆಟ ಆಡೋಕ್ಕೆ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ, ಜನಗಳು ಸಿಕ್ಬಿಟ್ಟಿದ್ದಾರೆ ಅಂತ. ಅವನಿಗೆ ಜನಗಳಿದ್ರೆ ಸಾಕು, ಎಲ್ಲಿ ಬೇಕಾದರೂ ಆರಾಮಾಗಿ ಇದ್ಬಿಡ್ತಾನೆ. ಏನದು, ಇದೇನು, ಅದು ಏನು ಅಂತ ಕೇಳ್ತಾನೆ ಇರ್ತಿದ್ದ. ಸೈಕಲ್ ತೊಗೊಂಡು ಎಲ್ಲ ಕಡೆ ಓಡಾಡೋದು. ಎಲ್ಲ ಹೊಸ ಜಾಗ ಇರೋದ್ರಿಂದ ಅದ್ಯಾರು, ಇದ್ಯಾರು, ಅದೇನಕ್ಕೆ, ಇದೇನಕ್ಕೆ ಅಂತೆಲ್ಲ ಹೇಳೋದು. ದೊಡ್ಡಮ್ಮ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವನಿಗೆ. ಅದು ಈ ಥರ, ಇದು ಆ ಥರ ಅಂತೆಲ್ಲ ಹೇಳ್ಕೊಡ್ತಾ ಇದ್ರು. ಅವನ್ನೆಲ್ಲ ಒಂದೊಂದೇ ತಿಳ್ಕೊತಾ ಇದ್ದ. ಹೊಸ ಜಾಗ ಆಗಿರೋದ್ರಿಂದ ಪ್ರತಿಯೊಂದು ಎಂಜಾಯ್ ಮಾಡ್ತಾ ಇದ್ದ. ಏನೋ ಹೊಸದಾಗಿ ಕಾಣಿಸ್ತಾ ಇತ್ತು. ಎಲ್ರಿಗೂ ಖುಷಿಯಾಗಿ ಅನ್ನಿಸ್ತಿತ್ತು. ಅವನಿಗೂ ತಿಳ್ಕೊಳಕ್ ಒಂಥರ ಅವನಿಗೂ ಖುಷಿ. ಅವ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾನೆ. ಚೆನ್ನಾಗಿದೆ ಅಲ್ವಾ ಚಿನಿ ಸ್ಕೂಟ್ರ್? ಎಲೆಕ್ಟ್ರಿಕ್ ಸ್ಕೂಟರ್. ಹಾಂ, ವೆಯ್ಟ್ಲೆಸ್. ಅದಕ್ಕೂ ಡಿಕ್ಕಿ ಇದೆ ನೋಡು. ಬ್ಯಾಟ್ರಿ. ಅಲ್ಲಿ ಒಬ್ಬರು ಹೆಲ್ಪ್ ಮಾಡೋಕ್ಕೆ, ಮನೆ ಕೆಲಸಕ್ಕೆಲ್ಲ ಒಬ್ಬರು ಅಣ್ಣ ಇದ್ದರು. ಚಿಂಟುಗೆ ಅವರು ನೋಡಿದ ತಕ್ಷಣ ಒಂದು ಕ್ವೆಶ್ಚನ್ ಮಾರ್ಕು. ಯಾಕೆ ಇವ್ರಿಗೆ ಸಣ್ಣ ವಯಸ್ಸಿಗೆ ಮುಂದಿನ ಹಲ್ಲೆಲ್ಲ ಉದ್ರೋಗ್ಬಿಟ್ಟಿದೆ ಅಂತ ಅವ್ನಿಗೊಂದು ಕ್ವೆಶ್ಚನ್ ಮಾರ್ಕು. ಸೊ ಅದನ್ನೆಲ್ಲ ಗಮನಿಸ್ಬಿಟ್ಟು ಅವ್ನು ಬಂದ ತಕ್ಷಣ ನೋಡು ಹೆಂಗೆ ಒಬ್ಸರ್ವ್ ಮಾಡಿ ಮಾತಾಡ್ತಿದ್ದಾನೆ ಅಂದ್ಬಿಟ್ಟು ಎಲ್ಲರಿಗೂ ಒಂಥರ ಎಲ್ಲ ಅದನ್ನೇ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಖುಷಿಯಾಗಿದ್ರು. ಎಷ್ಟು ಬೇಗ ಹಲ್ಲೆಲ್ಲ ಟೆಸ್ಟ್ ಮಾಡ್ಬೇಕು. ಇಲ್ಲ ಕಟ್ ಮಾಡಿ. ಯಾರು ಹೇಳ್ಕೊಟ್ರ ನೋಡ್ದ. ಈಗ ಏನಾರು ಹೇಳ್ಬಿಟ್ಟಿದ್ರ ಈ ಭಾರತಕ್ಕೆ ಅಂತಿದ್ದ. ಅವ್ರ ವಯಸ್ಸಾಗದವ, ಅದಕ್ಕೆ ಅಲ್ಲಿ ಬಿದ್ದೋಗಿದ್. ನಿಂದು ವಯಸ್ಸಾದ್ಮೇಲೆ ಹಂಗೆ ಆಗದ. ಊರಲ್ಲಿ ಬಿಟ್ಬಿಟ್ಟು ಬಂದಾರ ಇಲ್ಲಿ ಕೆಲಸಕ್ಕೆ ಅಂತ ನಂದಿರೋದವ್ರು. ಮದ್ವೆ ಮಾಡಿಸ್ತೀಯ ನೋಡು ಚಿಂಟು. ಇಬ್ರು ಈಗ ಬನ್ನಿ ಇದ್ರಲ್ಲ ಅದ್ ಬೇಡ. ಹಿಂದೆ ಮುಂದೆ ತೆಗಿತಾನೆ, ನಿಲ್ಲಿಸ್ತಾನೆ, ಓಡ್ಸಕ್ ಕೊಡಲ್ಲ.
ಆಡಿ ಬಿಡ ಹೋಗ ನೀವು ಸ್ನಾನ ಬಿಡ್ತು ಹೊರಗ ಆಮೇಲೆ ಒಳಗಡೆ ಆಟಾಡಿರಿ ಕ್ಯಾರಮ್ ಬೇಕಾರೆ ಅರಿ ಅಪ್ಪ ಬಂದ್ರೆ ಬೈಕದೆ ನೀನು ನಾಟಕ ಆಡ್ಬೇಡ ಒಳ್ಳೆ ಓಡಿಸ್ತಾನ ಅವನೇನೆಲ್ಲ ಏನಪ್ಪ ಅದೇ ಹಿಂದೆ ಮುಂದೆ ನಿಲ್ಲಿಸ್ತೀಯ ಓಡ್ಸಕ್ ಬರಲ್ವಲ್ಲ ಬ್ಯಾಲೆನ್ಸ್ ಇಲ್ಲ ನಾಯಿ ಬಿಡ್ತಿರ್ಬೇಕೇನೋ ಕಾಣೋ ಅಲ್ಲ ಅದ್ರ ಮರಿ ಅದು ನನಗೆ ಗೊತ್ತೇ ಇಲ್ಲ ಅದು ಮರಿನ ಅದೇ ಚಿಕ್ಕ ಮರಿ ಇದ್ದಂಗಿದೆ ಚೈತ್ರಕ್ಕೆ ಬೆಳೆಯಕ್ಕಿಲ್ಲ ಅಷ್ಟೇ ನಮ್ಮ ದೊಡ್ಡಮ್ಮನ ಮಗ ಹಲಸಿನನ್ನೆಲ್ಲ ಕಟ್ ಮಾಡಿದ್ರು ಕಟ್ ಮಾಡಿ ಹಣ್ಣು ತಿಂದ್ವಿ ತುಂಬ ಚೆನ್ನಾಗಿತ್ತು ನನ್ನ ಮಗನಂತೂ ಪಂಜರದೊಳಗಿರೋ ಹಕ್ಕಿನ ಆಚೆ ಬಿಟ್ಬಿಟ್ಟಾಗ ಆಗಿದೆ ಅಷ್ಟು ಖುಷಿ ಅವನಿಗೆ ಇಲ್ಲಾದರೆ ಮನೆ ಒಳಗಿರ್ತಿದ್ದ ರೋಡಲ್ಲಿ ಅವನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊತಿದ್ದ ಅಷ್ಟೇ ಈಗಂತೂ ತುಂಬ ದೊಡ್ಡ ಜಾಗ ಎಷ್ಟು ಬೇಕಾದರೂ ಆಟ ಆಡ್ಬೋದು ಎಷ್ಟು ಬೇಕಾದರೂ ಓಡಾಡ್ಬೋದು ಎಲ್ಲಿ ಜನಗಳು ಸುತ್ತಮುತ್ತ ಜನಗಳು ಅವ್ನಿಗೇನೋ ಒಂಥರ ಖುಷಿ ನನಗೂ ಅಷ್ಟೇ ಖುಷಿ ಮಕ್ಳಿಗಂತೂ ಹೇಳೋ ಹಾಗೆ ಇಲ್ಲ ಅಷ್ಟು ಫ್ರೀಯಾಗಿ ಅಷ್ಟು ಖುಷಿಯಾಗಿ ಅವನು ತುಂಬ ಚೆನ್ನಾಗಿ ಒಂಥರ ಫ್ರೀಯಾಗಿದ್ದ ನನ್ನ ಮಗ ಇವಾಗ ಶಟಲ್ ಆಟ ಆಡ್ತಾ ಇದ್ದಾನೆ ಅವನ ಫ್ರೆಂಡ್ಸ್ ಜೊತೆ ಮತ್ತು ಕಸಿನ್ಸ್ ಜೊತೆ ಸೈಕ್ಲಿಂಗ್ ಮಾಡ್ದ ಆಟ ಆಡ್ದ ಎಲ್ಲರ ಜೊತೆ ಸ್ವಲ್ಪ ಮಾತಾಡ್ದ ಹಲಸಿನಣ್ಣು ತಿಂದ ಮತ್ತು ಊಟ ಮಾಡಿದ್ವಿ ಸ್ವಲ್ಪ ಸೊ ಇದು ಫಸ್ಟ್ ಡೇ ಆಫ್ ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಡೇ ನಾವು ಏನೇನು ಮಾಡಿದ್ವಿ ನಮ್ಮ ದೊಡ್ಡಮ್ಮ ಏನೇನು ರೆಸಿಪೀಸ್ ಮಾಡಿದ್ರು ನಮ್ಮ ಅತ್ತಿಗೆರೆಲ್ಲ ಏನು ರೆಸಿಪೀಸ್ ಮಾಡಿದ್ರು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡಿ ನಮ್ಮ ಈ ಸ್ಟೇ ದೊಡ್ಡಮ್ಮನ ಮನೇಲಿ ತುಂಬ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಮತ್ತು ತುಂಬ ಎಕ್ಸೈಟಿಂಗ್ ಆಗಿತ್ತು ಆ್ಯಂಡ್ ವಿತ್ ನೇಚರ್ ಒಂದು ಒಳ್ಳೆ ಗುಡ್ ಫೀಲ್ ಇತ್ತು ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂಥರ ಹೀಲಿಂಗ್ ಅಂತಲೇ ಹೇಳ್ಬೋದು ಸೊ ಐ ಎಂಜಾಯ್ಡ್ ಅ ಲಾಟ್ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಮುಂದೆ ಹೇಗೆ ಕೊಡಗಲ್ಲಿ ಹೇಗೆ ನಾವು ಇನ್ನೂ ಒಂದಷ್ಟು ದಿನಗಳು ಕಳಿತೀವಿ ಅನ್ನೋದ್ರ ಬಗ್ಗೆ ಇಟ್ ವಿಲ್ ಬಿ ಎಕ್ಸೈಟಿಂಗ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್